ಏನ್ ಪ್ರವೀಣ್ ರೆಡ್ಡಿ ಫುಲ್ ಕಲ್ ಹಿಡ್ಕೊಂಡು ಭದ್ರ ಕಲ್ ಹಿಡ್ಕೊಂಡು ಬೆಟ್ಟ ಹತ್ಬಿಟ್ಟಿದ್ಯಾ? ಏನ್ ಮಾಡೋಣ ಶಿಲ್ಪ, ಯಾವ್ದೋ ಕಾಸು ಬಂತು, ಎಲ್ಲಿ ಇನ್ವೆಸ್ಟ್ ಮಾಡಂತ ನೋಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲ ಜಾಗ ಇದೆ, ಇದನ್ನೇ ತಗೊಳ್ಳಂತ ನೋಡ್ತಾ ಇದ್ದೀನಿ. ಏನ್ ತಗೋಬೇಡ, ದುಡ್ಡು ನನಗೆ ಕೊಟ್ಟಿಕ್ಕಿರು, ನಾನು ಇಟ್ಟಿರ್ತೀನಿ ಹೌದಾ? ಭದ್ರವಾಗಿ. ನೀನ್ ಮನೇಲಿ ಏನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, 1 ರೂಪಾಯಿ ಬಿಚ್ಚಲ್ಲ ಹೇಳ್ತೀಯ ಪ್ರವೀಣ್? ನೀರು ನೋಡ್ತೀನಿ. ನೀವು ಸಾಯಂಕಾಲ ಹೋಗ್ಬಿಟ್ಟು ಗೋಲ್ಡ್ ಇಲ್ಲ ಅಂದ್ರೆ ಏನೋ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಶಿಲ್ಪ. ಕಮರ್ಷಿಯಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡು ಪ್ರವೀಣ್. ಬಟ್ ಕಮರ್ಷಿಯಲ್ ಪ್ರಾಪರ್ಟಿ ಪ್ರೈಸ್ ಜಾಸ್ತಿ ಅಲ್ಲ ಶಿಲ್ಪ? ಯಾರು ಹೇಳಿದ್ರು ಕಮರ್ಷಿಯಲ್ ಪ್ರಾಪರ್ಟಿ ನಿಂಗೆ ಪ್ರೈಸ್ ಜಾಸ್ತಿ ಅಂತ? ರೆಸಿಡೆನ್ಸಿಯಲ್ ನಿಂಗೆ? ಪ್ರೈಸ್ ಗೆ ನಿಂಗೆ ನಾನು ಕೊಡಿಸ್ತೀನಿ. ಅದು ದೇವನಹಳ್ಳಿ ಅಯೋಧ್ಯ ಬೆಲ್ಲ ಹೋಟೆಲ್ ಇದೆಯಲ್ಲ, ದೊಡ್ಡಬಳ್ಳಾಪುರ ಹಳೆಯ ರೋಡು, ಅಲ್ಲೇ ಬಾ. ನಾನು ನಿಂಗೆ ಲೊಕೇಶನ್ ಎಲ್ಲ ತೋರಿಸ್ತೀನಿ. ಕಮರ್ಷಿಯಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡು. ನಿಂಗೆ ಗೊತ್ತು ಇಯರ್ ಪ್ರಾಪರ್ಟಿ ಹೇಗೆ ಅಪ್ರಿಸಿಯೇಷನ್ ಆಗ್ತಿದೆ. ಅದು ಕೂಡ ನೀನ್ ಕಮರ್ಷಿಯಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಇನ್ಕಮ್ ರಿಟರ್ನ್ಸ್ ಬರುತ್ತೆ. ಬೇಕಾದ್ರೆ ಒಂದು 3 ಫ್ಲೋರ್ ನಿನ್ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಬಿಟ್ರೆ ಎವ್ರಿ ಮಂತ್ ಇನ್ಕಮ್ ಬರುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ನಿನಗೆ. ಏನ್ ಗೊತ್ತಾ, ರೆಸಿಡೆನ್ಸಿಯಲ್ ಪ್ರೈಸ್ ಗೆ ನೀವು ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು. ಲೊಕೇಶನ್ ಎಲ್ಲಿ ಅಂತ ಕೇಳ್ತಿದ್ದೀರಾ? ದೇವನಹಳ್ಳಿ. ನಿಮ್ಗೆ ಅಯೋಧ್ಯ ಬೆಲ್ಲ ಹೋಟೆಲ್ ಇದೆಯಲ್ಲ, ಅಲ್ಲಿಂದ ಎಕ್ಸಾಕ್ಟ್ ಆಗಿ 2 ಕಿಲೋಮೀಟರ್ ಹಳೆ ದೊಡ್ಡಬಳ್ಳಾಪುರ ರೋಡ್ ಗೊತ್ತಿದೆಯಲ್ಲ, ಆ ರೋಡ್ಗೆ ಮೇನ್ ರೋಡ್ಗೆ ಇದೆ ಕಮರ್ಷಿಯಲ್ ಪ್ರಾಪರ್ಟಿ. ಇದು ನಿಮ್ಗೆ ಅಪ್ರೂವಲ್ಸ್ ಕೇಳ್ಬೋದು. ಬಯಪ್ಪ ಅಪ್ರೂವಲ್ 9/11 ಎ ಖಾತಾ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಡೈಮೆನ್ಷನ್ 3000 ಸ್ಕ್ವೇರ್ ಫೀಟ್ ಇದೆ ನಿಮ್ಗೆ ಡೈಮೆನ್ಷನ್ ಇದು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಮ್ ಚಾನಲ್ ನ ಯಾರು ಫಾಲೋ ಮಾಡಿರ್ತಾರೆ ಬಂದ್ ನಮ್ಗೆ ಅವ್ರು ತೋರಿಸಿದ್ರೆ ಸ್ಪಾಟ್ ಬುಕಿಂಗ್ ಅಲ್ಲಿ ನಿಮ್ಗೆ 500 rupees ನೆಗೋಷಿಯಬಲ್ ಆಗುತ್ತೆ. ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ, ಈ ಕಮರ್ಷಿಯಲ್ ಪ್ರಾಪರ್ಟಿ ನಿಮ್ಗೆ ಹಾಕ್ಸ್ಕೊಳ್ಳಿ.